ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಶ್ವ ಚಂದನ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಒಂದ್ಸಲ ಹೊರಗೋಗಿ ನೋಡ್ಕೊಂಡು ಬರೋಣ ಬನ್ರಿ. ಬೇರೆ ನೋಡ್ರಿ, ಮೈ ಮೇಲೆ ಪಟ್ನಿಯಲ್ಲಿ ಜನ ಓಡ್ತಾ ಇದ್ದಾರೆ. ಕಷ್ಟಪಟ್ಟು ಆಚೆ ಬಂದಿದ್ದೀವಿ. ಮತ್ತೇನಾದ್ರು ಒಳಗಡೆ ಹೋದ್ರೆ ಅಷ್ಟೇ ನಮ್ಮ ಕತೆ ಮುಗೀತು. ನನ್ಗೆ ಯಾಕೋ ಹೆದರಿಕೆ ಆಗ್ತಿದ್ದಾರೆ. ಅವ್ರು ನಮ್ಮನ್ನು ಹುಡುಕ್ತಾ ಇರ್ಬೋದು. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ನಾನು ಈಗ ತಾನೇ ಒಳಗಡೆಯಿಂದ ಬಂದಿದ್ದೀವಿ ಕಣೆ. ಮತ್ತೆ ಒಳಗಡೆ ಹೋಗಿ ಕಷ್ಟ ಆಗುತ್ತೆ. ಇಂಥ ಪರಿಸ್ಥಿತಿ ಒಳಗಡೆ. ಅಪ್ಪ ಅಮ್ಮ, ನಿನ್ಗೇನು ಆಗಿಲ್ಲ ತಾನೆ? ಏನು ಇಲ್ಲ. ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ. ಚಂದನ ಇಲ್ಲಿ? ಚಂದನ ಅವ್ರಿಗೂ ಏನಾಗಿಲ್ಲ. ಅವ್ರನ್ನ ಕಾರಲ್ಲಿ ಕೂರಿಸಿದ್ದೀನಿ. ನೀವು ಹೋಗಿ ಕಾರಲ್ಲಿ ಕೂತಿರಿ, ನಾನು ಬಂದ್ಬಿಡ್ತೀನಿ. ದೇವ್ರ ದಯ, ಯಾರಿಗೂ ಏನೂ ಆಗಿಲ್ಲ. ಮೊದಲು ಇಲ್ಲಿ ಹೋಗೋಣ ಬನ್ನಿ. ಅಪ್ಪ ನೀವು ಹೋಗಿರಿ. ಅಪ್ಪ ನನ್ನ ಫ್ರೆಂಡ್ ಒಬ್ಬ ಒಳಗಡೆ ಸಿಗಾಕೊಂಡಿದ್ದಾನೆ. ಅವನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ಹೋಗಿರಿ. ಅಯ್ಯೋ ವಿಶ್ವ, ನಿನಗೆ ಹಾಕೋಬೇಕಾಯ್ತಲ್ಲ ಈ ಪರಿಸ್ಥಿತಿ. ಒಳಗೆ ಹೋಗೋದು ಬೇಡ, ಮೊದಲು ಇಲ್ಲಿ ಹೋಗೋಣ. ನೋಡಿ ನೋಡಿ. ಅಪ್ಪ ನನಗೇನು ಆಗಲ್ಲ. ಅಮ್ಮನ ಕರ್ಕೊಂಡು. ವಿಶ್ವ ಬೇಡ ಕಣೋ. ಏನು ಮಾಡೋಣ? I'm very, very sorry, bro. This is not fair, bro. I'm feeling very, very bad for you. ಅಲ್ಲ ಬ್ರೋ, ಜಾನು ಇದೇ ಥಿಯೇಟ್ರಿಗೆ ಬರ್ತಾಳೆ ಅಂತ ಅಷ್ಟೇ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆದರೂ ನಿಮ್ಮಿಂದ ಅವಳನ್ನ ಹಿಡಿಯೋಕ್ಕಾಗಲಿಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಅವಳ ಮುಖನಾದ್ರೂ ನೋಡಿದ್ರ? ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ವಿಶ್ವ. ಕೇಳಿದ್ವಾ? ಜಾನ್ವಿ ಅವರನ್ನು ನನ್ನ ಕಣ್ಣು ತಪ್ಪಿಸಿ ಕೈ ತಪ್ಪಿಸೋ ಹಾಗೆ ಮಾಡಿರೋ ಗೂಬೆ ನೀನೇ ಅಂತ ಗ್ಯಾರಂಟಿ ಆಗಿದೆ. ಇದೊಂದೇ ನೋಡಿ ಸರ್, ಈ ಗೂಬೆ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರದು. ಸಿ ವಿಶ್ವ, ಜಾನ್ವಿ ಅವ್ರ ಬಳೆ ನಮ್ಮ ಮನೆಗೆ ಸಿಕ್ಕಾಗದೆ ನನಗೆ ಗೊತ್ತಾಯ್ತು ಅವ್ರು ಖಂಡಿತವಾಗಿ ಬದುಕಿದ್ದಾರೆ ಅಂತ. ಆದರೆ ಅವ್ರನ್ನ ಎಷ್ಟು ಹತ್ತಿರದಿಂದ ನೋಡೋ ಅವಕಾಶ ಕೊಟ್ಟಿಲ್ಲ. ಮಸ್ ಥ್ಯಾಂಕ್ ಯು ಸರ್. ನಿಮ್ಮ ಥ್ಯಾಂಕ್ಸ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಸರ್. ಯಾಕೆ ಹೇಳಿ, ಇಷ್ಟು ದಿನ ಜಾನ್ವಿನ ಸೇಫಾಗಿ ಕಾಪಾಡೋದ್ನಲ್ಲ, ಅದಕ್ಕೆ. ಆದರೂ ನೀವು ಅವಳನ್ನ ಕಣ್ಣಿಡಕ್ಕಾಗಲಿಲ್ಲ ಅಂದರೆ ನನಗೆ ಬೇಜಾರು ಸರ್. ವಿಶ್ವ, ಎಲ್ಲರೂ ಬುಗ್ರಿನ ದಾರದಿಂದ ಆಡಿಸ್ತಾರೆ. ಜಯಂತ ಅದನ್ನ ಕೈಯಲ್ಲೇ ಆಡಿಸ್ತಾನೆ ಅನ್ನೋದು ಮರಿಬೇಡ. ಈ ಚಿಲ್ಲರೆ ಬುದ್ಧಿ ಎಲ್ಲ ನನ್ನ ಹತ್ರ ಬೇಡ ವಿಶ್ವ. ಈ ಒಂದ್ಸಲಿ ಅವ್ರು ನನ್ನ ಕೈ ತಪ್ಪಿರ್ಬೋದು ವಿಶ್ವ, ಆದರೆ ಆದಷ್ಟು ಬೇಗ ನನ್ನ ಕೈ ಸೇರ್ತಾರೆ. ಇದಪ್ಪ ಜೋಶ್ ಅಂದರೆ, ಇದು ಸೂಪರ್ ಸರ್. ನೀವು ಅವಳನ್ನ ಹುಡುಕ್ತಾನೆ ಇರಬೇಕು, ನಾನು ಕಾಪಾಡ್ತಾನೆ ಇರಬೇಕು. ಅವಾಗಲೇ ಸರ್ ಕಥೆಯಲ್ಲಿ ಮಜಾ ಇರೋದು. ಕಥೆಯಲ್ಲಿ ಎಷ್ಟು ಮಜಾ ಇದೆ ಅಂತ ಆಮೇಲೆ ನೋಡುವಂತೆ. ಆದರೆ ಜಾನ್ವಿ ನನ್ನ ಕೈ ಸಿಕ್ಕ ಮೇಲೆ ನಿನ್ನ ಕಥೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಿದೆಯಾ? ನೋಡಿ ಸರ್, ನಾವೆಲ್ಲ ಪಾತ್ರಧಾರಿಗಳಷ್ಟೇನೆ. ಈ ಕಥೆನೆಲ್ಲ ಬರೆಯೋದು ಸ್ಕ್ರೀನ್ ಪ್ಲೇ ರೈಟ್ರು. ಅದೇ ಬ್ರಹ್ಮ ಅಂತಾರಲ್ಲ ಅವರು, ಯಾರ ಜೀವನದಲ್ಲಿ ಯಾವ ಟೈಮ್ಗೆ ಏನು ನಡಿಬೇಕು ಅಂತ ಅವ್ನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಸರ್. ನೀವು ನನ್ನ ಕಥೆನ ಅಷ್ಟು ಬೇಗ ಮುಗಿಸೋದಕ್ಕಾಗಲ್ಲ ಸರ್. ಯಾಕಂದರೆ ಕತೆ ಶುರುವಾಗಿರೋದೇ ತುಂಬ ಲೇಟಾಗಿ ಸರ್. ಅಂದರೆ ಇವಾಗ ದೀಪ ಆರಕ್ಕೆ ಮುಂಚೆ ಜೋರಾಗಿ ಉರಿಯುತ್ತಂತೆ ವಿಶ್ವ. ಇವರ ವಾಷಿಂಗ್ ಔಟ್ ಲೈಟ್. ಈ ಆಟಗಳು ನನ್ನ ಹತ್ರ ಜಾಸ್ತಿ ದಿನ ನಡೆಯೋದಿಲ್ಲ, ಮರಿಬೇಡ. ಇನ್ನು ಸಿನಿಮಾ ಮುಗಿದಿಲ್ಲ, ಇಂಟರ್ವಲಲ್ಲಿದ್ದೀವಿ. ಗೆದ್ದು ಸೋಲೋಕ್ಕಿಂತ ಸೋತು ಗೆಲ್ಲೋದು ಬೆಟರ್ ಅಲ್ವಾ ವಿಶ್ವ? ಡೋಂಟ್ ವರಿ, ಸೋಲಿನ ರುಚಿ ಏನು ಅಂತ ನಾನು ತೋರಿಸ್ತೇನೆ. ಬಾಬಾ ಏನು ಪಂಚ್ ಡೈಲಾಗು ಸರ್. ಆದರೂ ನೀವು ನನ್ನ ಮುಂದೆ ಸೋತ್ರಿ ಅಂತ ಒಪ್ಕೊಂಡ್ರಲ್ಲ ಸರ್, ಅಷ್ಟೇ ಸಾಕು ಸರ್. ಸರ್, ನೀವೀಗ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋ ಅಭಿಮನ್ಯು ಥರ ಸರ್. ಒಳಗೆ ಹೋಗೋದು ಗೊತ್ತು, ಆದರೆ ಹೊರಗೆ ಬರೋದು ಗೊತ್ತಿಲ್ಲ. ಹೊರಗೆ ಬರಬೇಕು ಅಂದರೆ ನೀವು ನನ್ನ ಮುಂದೆ ಮಂಡಿ ಊರಬೇಕು. ಊರ್ಲಿಲ್ಲ ಅಂದರೆ ಊರ್ಸೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ನಿಮ್ಮ ಮುಂದಿನ ಯೋಜನೆಗಳಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಸರ್. ಸರ್, ನಂಗೆ ಟೈಮ್ ಆಗ್ತಿದೆ ಸರ್, ನಾನು ಬರ್ತೀನಿ. ಮತ್ತೆ ಸಿಗ್ತಾರಣ್ಣ ಸರ್? ಬೇಡ ಬಿಡಿ ಸರ್. ಇದೆಲ್ಲ ನನ್ನ ಕಡೆಯಿಂದ ಖುಷಿಗೆ ತಗೊಳ್ಳಿ. ಇದೆಲ್ಲ ಯಾಕಣ? ನಿಮ್ಮ ಅಣ್ಣ ಪ್ರೀತಿಯಿಂದ ಕೊಡ್ತಿದ್ದಾರೆ, ತಗೊಳ್ಳಿ. ಬೇಡ ಅಂತ ಹೇಳ್ಬೇಡಿ.
ಇಂಥ ಕೆಲಸ ಏನಾದ್ರು ಇದ್ರೆ ನಮ್ಗೆ ಹೇಳಿ, ಬೇಗ ಓಡ್ ಬಂದ್ಬಿಡ್ತೀವಿ. ಖಂಡಿತ ಹೇಳ್ತೀನಿ ಕಣವ. ಈಗ ನಿಮ್ಗೆಲ್ಲ ಗಾಡಿ ವ್ಯವಸ್ಥೆ ಮಾಡಿನಿ, ನಿಮ್ಮ ಮನೆಗಳ ಹತ್ರ ಬಿಡ್ತಾರೆ ನಡ್ರಿ. ಸರಿ ಅಣ್ಣ, ಬರ್ತೀವಿ, ನಡೀರಿ. ಈಗ ನೋಡಿ, ಈ ಮನೇಲಿ ಇರಕ್ಕೆ ಒಂಥರ ಖುಷಿ, ಮನೆ ಕಳೆನೇ ಬದಲಾಗೋಯ್ತು. ಹೂ ಕಣವ, ನಮ್ಮ ಮನೆ ನೆಮ್ಮದಿಯಾಗಿರ್ಲಿ ಅಂತ ನೀನು ನನಗೆ ಸಹಾಯ ಮಾಡಿ ಕೆಲವು ಉಪಾಯ ಎಲ್ಲ ಕೊಟ್ಟೆ. ಈಗ ನೋಡು ನಮ್ಮನೆ ಎಷ್ಟು ನೆಮ್ಮದಿಯಾಗಿರ್ತದೆ ಅಂತ. ಆದ್ರೂ ಮಾವ, ನಿಮ್ಗಂತೂ ಒಂದು ಅವಾರ್ಡ್ ಕೊಡ್ಲೇಬೇಕು ಬಿಡಿ. ಅಲ್ಲ ಮಾವ, ನನಗೂ ಕೂಡ ಗೊತ್ತಾಗ್ದಂಗೆ ಆ ರೇಂಜಿಗೆ ಆಕ್ಟಿಂಗ್ ಮಾಡಿದ್ರಲ್ಲ ನೀವು, ಏನ್ ಹೇಳ್ಬೇಕು ಇದಕ್ಕೆ? ಅಲ್ಲ ಕಣವ, ರಾಜಕೀಯ ಅಂದಮೇಲೆ ತಂತ್ರ ಕುತಂತ್ರ ಎಲ್ಲ ಮಾಡಬೇಕಾಯ್ತದೆ. ಕೆಲವು ಸತಿ ನಾಟಕನೂ ಆಡ್ಬೇಕಾಯ್ತದೆ, ಕೆಲವು ಸತಿ ಆಟನೂ ಆಡ್ಬೇಕಾಯ್ತದೆ. ಹೌದು, ನಾನೇನೋ ರಾಜಕಾರಣಿ ಇದನ್ನೆಲ್ಲ ಮಾಡಿದೆ, ನಿನಗೆ ರಾಜಕೀಯದ ಗಂಧನೇ ಗೊತ್ತಿಲ್ವಲ್ಲ, ನೀನು ಇಷ್ಟೆಲ್ಲ ಸಾಥ್ ಕೊಟ್ಟೆ ಅಂದರೆ ನಿನ್ನ ಒಪ್ಕೊಳ್ಳೇಬೇಕಣವ. ನೋಡೋ, ನನ್ನ ಬಿಟ್ಟರೆ ನಮ್ಮ ಮನೇಲಿ ನಾನಾದ್ಮೇಲೆ ರಾಜಕೀಯ ಮಾಡೋ ಕಳೆ ಇರೋದು ನಿನಗೊಬ್ಬಳಿಗೆ ಕಣವ. ಥ್ಯಾಂಕ್ ಯು ಮಾವ. ಇವತ್ತು ನಮ್ಮ ಮನೆಗೆ ಇರ್ತಿದ್ದು ಗಂಡ ಹತ್ರ ಕಲಿತು ಕಣವ. ಪಾಯಸ ತಗೊಳ್ಳಿ. ನೀಲು ತಗೊಂಬ. ಏನಮ್ಮೆ ಖುಷಿಗೆ ಪಾಯಸ ಗೀಸ ಎಲ್ಲ ಮಾಡ್ಬಿಟ್ಟಿದ್ಯಾ? ಅಲ್ಲ, ಈಟ್ ದಿನ ನೀನು ಮನೆ ಸೊಸೆನ ಕಳಿಸಿ ಅಂತ ಕೇಳ್ಕೊತಿದ್ದಲ್ಲ, ಈಗ ನೋಡು ಅವಳು ಇನ್ನೊಂದು ಕಿತ ನಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಕೋಬಾರ್ದು, ಹಂಗೆ ಮಾಡಿ ಕಳ್ಸಿವ್ನಿ. ಆಮೇಲೆ ಆ ಖುಷಿಗೆ ನೀನು ಪಾಯಸ ಕುಡಿಯೋದು ಮರ್ತ್ಬಿದ್ಯಾ? ಕೂತ್ಕೋ. ಜಯಂತ್, ನಿನ್ನ ನಾ ಎಲ್ಲೆಲ್ಲೋ ಹುಡುಕ್ದೆ, ಎಲ್ಲಿ ಹೋಗಿದ್ದೆ ನೀನು? ಜಾನ್ವಿ ಏನಾದರೂ ಕಾಣಿಸ್ಕೊಂಡ್ಲಾ? ಕಾಣಿಸಿದ್ರು ಶಾಂತಮ್ಮ, ನಿಮಗೆ ಕಾಣಿಸಿಲ್ಲ ಅಲ್ವಾ? ಆದರೆ ಈ ಗೂಬೆ ವಿಶ್ವ ಮತ್ತೆ ನನ್ನ ಕೈಯಿಂದ ಅವ್ರು ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ಟ ಶಾಂತಮ್ಮ. ಆದರೆ ವಿಶ್ವ ಹೇಳಿದ ಒಂದು ಮಾತಂತೂ ನಿಜ, ಈಗ ಜಯಂತ ರಣರಂಗಕ್ಕೆ ಇಳಿದೋಗಿದೆ. ನೋಡಕ್ಕುಳಿದಿರೋದು ಒಂದೇ ವಿಷಯ, ಜಾನ್ವಿ ಅವ್ರನ್ನ ಪಡ್ಕೊಂಡ ಮೇಲೆ ಅವನು ಬಲಿಯಾಗ್ತಾನ ಅಥವಾ ಪಡ್ಕೊಳ್ಳೋಕೆ ಮುಂಚೆ ಬಲಿಯಾಗ್ತಾನ ಅಂತ. ಒಟ್ಟಿನಲ್ಲಿ ಅವನ ವಿನಾಶ ಅಂತೂ ಸತ್ಯ. ಯಾವುದೇ ಕಾರಣಕ್ಕೂ ಜಾನ್ವಿ ಅವರು ಅವನ ಜೊತೆ ಇರೋದಕ್ಕೆ ನಾನು ಬಿಡೋದಿಲ್ಲ ಶಾಂತಮ್ಮ. ಅವರು ನನ್ನ ಸ್ವಂತದವರು ಶಾಂತಮ್ಮ. ಶಿ ಈಸ್ ಮೈನ್. ನನ್ನ ಸ್ವಂತದನ್ನ ನಾನು ಪಡ್ಕೋತೀನಿ ಶಾಂತಮ್ಮ. ಬನ್ನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ